ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು AV ವ್ಲಾಗ್. ಸೊ ಇವಾಗ ನಾವು ಜಿಮ್ಗೆ ಹೋಗ್ತಾ ಇದ್ದೀವಿ. ಇವತ್ತು ತುಂಬ ಬೇಗ ಎದ್ದು ಹೋಗ್ತಾ ಇದ್ದೀವಿ ಜಿಮ್ಗೆ. ಟೈಮ್ ಎಷ್ಟು? ಇನ್ನೇನು 9:45. ಅಲ್ಲ, ಟೈಮ್ಗಳು ತುಂಬ ಬೇಗ ಇದ್ದೀವಿ ಅಂದರೆ ಬೇರೆ ಥರ ಅರ್ಥ ಬಂದ್ಬಿಡ್ತು. ಅದಕ್ಕೆ ಇಲ್ಲ, ಇವತ್ತು ಎಷ್ಟು ಗಂಟೆಗೆ ಎಲ್ಲರೂ ಎದ್ದಿದ್ದು? 9 ಗಂಟೆಗೆ ಎಲ್ಲರೂ ಎದ್ದು ರೆಡಿಯಾಗಿ 9 ಮಲಗಿದ್ದು ಎಷ್ಟು ಗಂಟೆ ಗೊತ್ತಾ? ನಾವು 4 ಗಂಟೆ, 4:15 ಅನಿಸುತ್ತೆ. 4:10 ನಾನು ಮೊಬೈಲ್ ಇಟ್ಟಾಗ. ಸೊ ಅಷ್ಟು ಗಂಟೆಗೆ ಮಲಗಿದ್ದು. ಅದೇ ಸ್ಕ್ರಿಪ್ಟ್ ವರ್ಕ್ ಅದು ಇದರಲ್ಲಿ ಅಷ್ಟೇ ಲೇಟಾಗಿ ಮಲಗಿದ್ದು. ಮತ್ತು ಏನು ಮಾಡೋಕ್ಕಾಗಲ್ಲ, ಕಷ್ಟಪಡಲೇಬೇಕು. ಈಗ ಜಿಮ್ಗೆ ಹೊರಟಿದ್ದೀವಿ, ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಏನೋ ಒಂದು ಸ್ಪೆಷಲ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದು ಬಂದ ತಕ್ಷಣ ಮಾಡಬೇಕು. ಮತ್ತು ಇನ್ನೂ ಏನೇನೋ ಕೆಲಸ ಪ್ರೊಸೀಜರ್ ಎಲ್ಲ ಇದೆ. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ಹಂಗೆ ಮನೆಗೆ ಬಂದು ತೋರಿಸ್ತೀವಿ. ಓಕೆ, ಇವಾಗ ನಾವು ಜಿಮ್ಮಿಂದ ಬಂದ್ವಿ. ನಮ್ಮ ಅಜ್ಜಿ ಚಪಾತಿ ಮಾಡ್ತಿದ್ದಾರೆ. ನಮ್ಮ ಅಣ್ಣನ ಮಗಳು ಸ್ಕೂಲಿಂದ ಹಿಂಗೆ ಡೈರೆಕ್ಟ್ ಬಂದ್ಲು. ಟಿಫನ್ ಮಾಡಿ ಹುಷಾರು ಓಡ್ಬಮ್ಮ. ಆಯ್ತಾ? ಹೋಗು. ಇವಂದು ಈಗ ಟಿಫನ್ ಆಯಿತು. ಅವನು ಚಿತ್ರಾನ್ನ ಅಲ್ಲ. ಸೊ ನಾನು ಚಿಕನ್ ಮಾಡ್ಕೊತಾ ಇದ್ದೀನಿ. ಪೆಪ್ಪರ್ ಚಿಕನ್ನು ಪ್ಲಸ್ ಚಪಾತಿ ಮಾಡಿ. ಇದಕ್ಕೆ ಏನಿಲ್ಲ, ಸಿಂಪಲ್ಲು ಪೆಪ್ಪರ್ ಚಿಕನ್ ಅಂದರೆ ಫಸ್ಟು ಈರುಳ್ಳಿ ಹಾಕಬೇಕು, ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಟೊಮೊಟೊ ಹಾಕಿ ಆಮೇಲೆ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು, ಆಮೇಲೆ ಪೆಪ್ಪರ್ ಹಾಕಬೇಕು, ಅಷ್ಟೇ, ಫಿನಿಶ್. ಓಕೆ, ಇವಾಗ ಹಬ್ಬ ಇರೋದ್ರಿಂದ ಮನೆಗೆ ಬಟಾಣಿ ತಗೊಂಡು ಮತ್ತು ಇನ್ನೊಂದು ಶುಂಠಿ, ಪುದೀನ. ಶುಂಠಿ ಒಂದು 1/4 kg ಕೊಡಿ. ಅದು ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವತ್ತು ಸ್ಪೆಷಲ್ ಅದೇ ಸರ್. ಶುಂಠಿ 1/4 kg, ಪುದೀನ ಕಟ್ಟು ಒಂದು ಪುದೀನ ಕಟ್ಟು ಒಂದು ಅಷ್ಟೇ ತಗೊಂಡು ಹೋಗ್ತೀವಿ. ಮನೇಲಿ ತೋರಿಸ್ತೀವಿ ಯಾವ ಥರ ಏನು ಅಂದ್ಬಿಟ್ಟು. ಅದಕ್ಕೆ ಇವಾಗ ಮನೇಲಿ ತರೋದಕ್ಕೆ ಕೇಳಿದ್ರು, ಅದಕ್ಕೆ ಬಂದಿದ್ದೀವಿ ತಗೊಂಡೋಗೋಕ್ಕೆ. ಈಗ ತಾನೇ ಎದ್ದಿದ್ದೀನಲ್ಲ, ಸೊ ಅದಕ್ಕೆ ತೊದಲಿಸ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಇದನ್ನು ತಗೊಂಡು ಮನೆಗೆ ಹೋಗೋಣ. ಹೋದ್ಮೇಲೆ ಅಲ್ಲಿ ನೋಡೋಣ ಏನಾಗುತ್ತೆ ಏನು ಅಂತ. 110 ಸರ್. ಓಕೆ, ಇವಾಗ ಎಲ್ಲ ಅಂಗಡಿಯಿಂದ ತೊಗೊಂಬಂದ್ವಿ. ಡ್ಯಾಡಿ ನೋಡಿ ಎಲ್ಲ ತೊಗೊಂಬಂದ್ವಿ. ಡ್ಯಾಡಿ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ, ಸ್ಟಾರ್ಟ್ ಮಾಡ್ಕೊಂಡವ್ರೆ. ಬನ್ನಿ ನೋಡೋಣ ಏನು ಮಾಡ್ತಾ ಇರ್ತಾರೆ ಅಂತ. ಅಮ್ಮ ಆಲ್ರೆಡಿ ರೆಡಿ ಆಗಿ ಕೂತಿದ್ದಾರೆ. ಇನ್ನೇನು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂತಾರೆ. ಏನೇನು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ನೋಡೋಣ ಏನೇನು ಮಾಡ್ತಾರೆ ಅಂತ. ನಾನು ನನ್ನ ಊಹೆ ಪ್ರಕಾರ ಒಬ್ಬಟ್ಟು ಮಾಡ್ತಾರೆ ಅನ್ಕೊಂಡಿದ್ದೀನಿ. ಸೊ ನೋಡೋಣ ಏನೇನು ಮಾಡ್ತಾರೆ ಅಂತ. ಇವತ್ತು ಪಲಾವ್ ಇದೆ, ಚಳಿ ಬಂದಿದ್ದಾನೆ ನೋಡಿ. ಸ್ವೀಟ್ ಹಾಟ್ ಹೇಳಿ ಮಗನೆ, ಯಾರಿಲ್ಲ. ಅಜ್ಜಿ ಸ್ನಾನ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ರೆಡಿಯಾಗಿ. ಅಜ್ಜಿ ಪೂಜೆ ಮಾಡಿದ್ರ? ಅಮ್ಮನೂ ರೆಡಿಯಾಗಿ ಕುತ್ಕೊಂಡವ್ರೆ ಆಲ್ರೆಡಿ. ಇವಾಗೆಲ್ಲ ತಂದ್ಕೊಟ್ವಿ. ಹಬ್ಬದ ಊಟ ರೆಡಿ ಆಗುತ್ತೆ ಇವಾಗ. ಒಬ್ಬಟ್ಟು ಮತ್ತೆ ಇನ್ನೇನಮ್ಮ? ಇದು ದಪ್ಪಮೆಣಸಿನ್ಕಾಯಿ ಆಯ್ತಾ? ಬಜ್ಜಿ. ಹ್ಯಾಪಿ ಯುಗಾದಿ. ಏನೋ ಬಜ್ಜಿ, ಪಲಾವ್. ಇವಾಗ ಟಿಫನ್ಗೆ ಬಾತು, ವೆಜಿಟೇಬಲ್ ಪಲಾವ್. ಆಮೇಲೆ ಮಧ್ಯಾಹ್ನಕ್ಕೆ ಒಬ್ಬಟ್ಟು ಸಾರು, ಒಬ್ಬಟ್ಟು, ಪಲ್ಯ, ಅನ್ನ, ಚಿತ್ರಾನ್ನ, ಏನೇನೋ ಮಾಡ್ತೀವಿ. ಏನ್ ಮಾಡೋದು ಮಾಡ್ಬೇಕಲ್ಲ. ನಾವ್ ಹೆಲ್ಪ್ ಮಾಡ್ತೀವಲ್ಲ. ನೀವು ಸ್ವಲ್ಪ ಹೆಲ್ಪ್ ಮಾಡ್ರಿ. ಇನ್ನೂ ಸ್ವಲ್ಪ ಸಾಮಾನು ತಂದ್ಕೊಡ್ಬೇಕು. ಆಯ್ತು, ತಂದ್ಕೊಡ್ತೀವಿ. ಹ್ಯಾಪಿ ಯುಗಾದಿ.
ನಾನ್ ಬೆಳಗ್ಗೆನೆ ಕಳ್ಸಿದೀನಿ. ಜಿಮ್ ಹೋಗ್ಬೋಣ. ಏ ಬೇಡ ಬೇಡ ಇವಾಗ ಅವನು ಜಿಮ್ ಹೋಗ್ಬೇಕಂತೆ, ಇಲ್ಲೇ ವರ್ಕೌಟ್ ಮಾಡಿಸ್ತೀನಿ ನೋಡಿ. ಹ್ಯಾಪಿ ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ ಮೈ ಜೇನು ಫ್ಯಾಮಿಲಿ. ಜೇನು ಫ್ಯಾಮಿಲಿ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಚಂದ್ರಿ ಹ್ಯಾಪಿ ಯುಗಾದಿ ಕಣಪ್ಪ. ಹ್ಯಾಪಿ ಯುಗಾದಿ ಜೇನು ಫ್ಯಾಮಿಲಿ. ಥ್ಯಾಂಕ್ ಯು. ಏನ್ ಮಾಡ್ತಿದ್ಯಾ ಇವಾಗ? ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ಬಂದು ಪಲಾವ್ ಮಾಡ್ತಾವ್ರೆ. ಪಲಾವ್ಗೆ ಇದು ಇವತ್ತು ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಲ್ಲ ಹುರ್ದು ಮಾಡ್ಬೇಕು. ಹುರ್ದು ಮಾಡೋ ಅಂತದ್ ಮಾಡ್ತಾ ಇದ್ದೀನಿ. ಎಲ್ಲ ಹುರಿದು ಮಾಡೋವಂಥದ್ದು ಮಾಡ್ತಾ ಇದೀಯಾ? ಪಲಾವ್ ಆಲ್ರೆಡಿ ನಾವು ತೋರಿಸಿದೀವಿ ಅಲ್ಲೇ ನಮ್ಮ. ತೋರ್ಸಿದೀವಿ, ತಿನ್ಬೇಕಾದ್ರೆ ತೋರಿಸ್ತೀವಿ. ಓಕೆ, ಇವಾಗ ಪಲಾವ್ ಎಲ್ಲ ಮಾಡ್ತಿದ್ದಾರೆ. ಮಾಡಾದ್ಮೇಲೆ ಅದು ಹೇಗೆ ಬಂದಿದೆ ಅಂತ ಹೇಳ್ತೀವಿ. ಅಲ್ಲಿಗಂಟ ವೆಯ್ಟ್ ಆ್ಯಂಡ್ ವಾಚ್. ಏನಮ್ಮ ಈ ರೇಂಜಲ್ಲಿ ಇದೆ. ಕಾಳು ಜಾಸ್ತಿ ಹಾಕಿದ್ಯಾ ಬಟಾಣಿ? ವೆರಿ ಗುಡ್. ಸೊ ನೋಡಿ, ಪಲಾವು ಈ ರೇಂಜಲ್ಲಿ ಆಗಿದೆ. ನೆಕ್ಸ್ಟು ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಈಗ ಮೊಸರು ಬಜ್ಜಿಗೆ ರೆಡಿ ಮಾಡ್ತಿದ್ದಾರೆ ನಮ್ಮ ಅಜ್ಜಿ. ಸಖತ್ತಾಗಿರುತ್ತೆ ಮಾತ್ರ. ಇದು ನೋಡ್ತಿದ್ರೇ ಹೇಳ್ಬಿಡ್ಬೋದು ಸಖತ್ತಾಗಿ ಇದೆ ಅಂತ. ಅಮ್ಮ ನೀವೇನು ಹೇಳ್ತೀರಾ? ನಾವ್ ಹೇಳೋದೇ, ನಾವೇ ಮಾಡಿರೋದು ಚೆನ್ನಾಗೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ತಿನ್ಬೇಕಾದ್ರೆ ತೋರಿಸ್ತೀವಿ, ಓಕೆನಾ? ಅಂದ್ರೆ ಸೂಪರ್. ಮಾತೇ ಬರ್ತಿಲ್ಲ. ಹಾಕೊಳ್ಳೋಣ ಅಂದ್ರೆ ತಿನ್ನಕ್ಕಾಗಲ್ಲ, ಅದಕ್ಕೆ ಹಿಂಗೆ ತೆಗೆದ್ಬಿಟ್ಟು ತಿಂತಾ ಇದೀನಿ. ಸೊ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಸಕ್ಕದೈತೆ. ಇವತ್ತು ಡಯಟ್ ಮಿಸ್ ಮಾಡ್ಬೇಕಲ್ಲಪ್ಪ ಅನ್ಕೊಂಡು ಯೋಚನೆ ಮಾಡ್ಕೊಂಡು ತಿಂತಾ ಇದ್ದೆ. ಬಟ್ ತಿಂತಾ ಇದ್ರು ಒಳ್ಳೆ ಇದು ಟಿಫನ್ ಸಕ್ಕದಾಯ್ತು. ನಿಜವಾಗ್ಲೂ ತಿಂದು ಎಷ್ಟು ದಿನ ಆಗ್ಬಿಟ್ಟಿತ್ತು ಗೊತ್ತಾಯ್ತಾರ ಅಲ್ಲೇನ ಮೇಡಮ್? ಚೆನ್ನಾಗಿ ಬರ್ತಿದೆ. ಫಸ್ಟ್ ಅಲ್ಲಿ ನೋಡಿ ಬಾಸ್ ಅಮ್ಮ ಹೆಂಗ ಹೆಂಗ್ ಚೆನ್ನಾಗಿದ್ಯಾ ನಿಮ್ಗೆ? ನಾನೇ ಮಾಡಿರೋದು ನನ್ಗೆ ಚೆನ್ನಾಗಿಲ್ದೇ ಇರುತ್ತಾ? ಚೆನ್ನಾಗಿದೆ, ரொம்ப ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಓಕೆ, ಇದು ಕ್ಲೋಸ್ ಅಲ್ಲಿ ತೋರ್ಸು. ನನ್ನ ತೋರ್ಸು. ಓಕೆ, ಇವಾಗ ಎಲ್ಲ ಫುಲ್ಲು ಊಟ ಮಾಡಿ ಆಮೇಲೆ ಸಿಗ್ತೀವಿ. ಮತ್ತೆ ಇನ್ನು ಅಮ್ಮ ಇನ್ನು ಏನೇನ್ ಮಾಡ್ಬೇಕು? ಟಿಫನ್ ಮಾಡ್ಬೇಕು ಅನ್ಬಿಟ್ಟು ಹೆಂಗಂದ್ರೆ ನನಗೆ ತೆಗಿತಾವನೆ. ಅವನು ಹೊಟ್ಟೆ ಹಸ್ಕೊಬಿಟ್ಟು ತಿನ್ಲಿ ಬಿಡು. ಅಮ್ಮ ಇನ್ನು ಏನೇನು ಮಾಡ್ತೀವಿ? ಇನ್ನು ನೆಕ್ಸ್ಟ್ ಇವಾಗ ಪ್ರಿಪ್ರೇಷನ್. ಇವಾಗ ಫಸ್ಟ್ ಇವಾಗ ರೆಸ್ಟ್ ಮಾಡೋದ? ಸ್ವಲ್ಪ ರೆಸ್ಟ್ ಮಾಡಿ ಒಬ್ಬಟ್ಟು, ಆಮೇಲೆ ಒಬ್ಬಟ್ಟಿನ ಸಾರು, ಪಲ್ಯ, ವೈಟ್ ರೈಸ್, ಚಿತ್ರಾನ್ನ ಇಲ್ಲ ಅಂದ್ರೆ ವಡೆ. ಪಲ್ಯ ಅಜ್ಜಿ ಚಿತ್ರಾನ್ನ ನೀನ್ ಮಾಡ್ತೀಯಲ್ಲ. ಓಕೆ, ಫಿನಿಶ್ ಮಾಡೋಣ, ಆಮೇಲೆ ಸಿಗೋಣ. ಓಕೆ, ಇವಾಗ ನಮ್ಮ ಅಣ್ಣ ಮತ್ತೆ ನಮ್ಮ ಮಗು ಬಂದಿದೆ. ಶಿಲೋಡಿಪ್ಪ ಮೇಲ್ಕಾರ ಎತ್ಕೊಳ್ಳೋದು. ಅಯ್ಯೋ ಒಳ್ಳೆ. ಓಕೆ, ಇವಾಗ ನಮ್ಮ ಅಣ್ಣ ಮತ್ತೆ ಮಗು ಬಂದಿದ್ದಾರೆ. ಸುಮ್ನೆ ಹಬ್ಬಕ್ಕೆ ಬಂದು ಮಕ ತೋರಿಸ್ಬೇಕು ಅಂತ ಬಂದಿದ್ದಾರೆ ಅಷ್ಟೇ ಅವರು. ಹೌದೌದು, ತಿನ್ನಕ್ ಹೋಗ್ತಾ ಅಲ್ಲ ಬಿಡಪ್ಪ. ನಮ್ಮನೇಲಿ ಮಾಡ್ತಾ ಇದಾರೆ, ಒಬ್ಬಟ್ಟು ಮಾಡ್ತಾ ಇದಾರೆ. ಈಗ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ ನಮ್ಮ ಅಜ್ಜಿ. ಹೂರ್ಣ ರೆಡಿ ಆಗ್ತಿದೆ. ಇದು ಬಂದು ನಮ್ಮ ಪಾಪಿಗೆ ನೋಡ. ಅದ್ರಲ್ಲಿರೋ ಹೂರ್ಣದಲ್ಲಿ ಮುಕ್ಕಾಲ್ ಭಾಗ ಅಜ್ಜಿನೇ ತಿಂತಾಳೆ. ಹೂರ್ಣವಾದ ಸೂಪರು. ನಮ್ಮ ಮನೇಲಿ ಮಾಡತ್ತಾರ, ಎಲ್ಲೂ ಮಾಡಲ್ಲ. ನಮ್ಮ ಮನೇಲಿ ಸೂಪರ್ ಮಾಡೋದು. ನಮ್ಮ ಮನೇಲಿ 7-8 ಒಬ್ಬಟ್ಟು ತಿಂತಿದ್ದ ಮೊದಲು. ಯಾರು? ನೀನೇ. ನನ್ನ ಜೀವಮಾನದಲ್ಲೇ 7-8 ಒಬ್ಬಟ್ಟು ತಿಂತಿಲ್ಲ ನಾನು.
7-8 ಒಬ್ಬಟ್ಟು ಯಾವಾಗ ತಿಂದಿದ್ದೀನಿ? ಇಲ್ಲ 2 ಇಲ್ಲ 3. ನನ್ನ ಲೈಫಲ್ಲೇ ತಿಂದಿಲ್ಲ 7-8 ಒಬ್ಬಟ್ಟು. ಇನ್ನೊಬ್ಬ ಅನಿ ಅಂತ ಇದ್ದಲ್ಲ ಸುಳ್ಳು ಹೇಳ್ತಾನೆ. ಸೊ ಡಯಟ್ ಎಲ್ಲ ಫುಲ್ ಫಿನಿಶ್ ಇರೋದು. ಇವತ್ತಿನ ದಿನ ಡಯಟ್ ಏನಿಲ್ಲ. ಚೆನ್ನಾಗಿದೆ. ಒಬ್ಬಟ್ಟು ಆದ್ಮೇಲೆ ಒಬ್ಬಟ್ಟು ತಿಂತೀನಿ. 1 ಇಲ್ಲ 2 ಗೊತ್ತು ಬಿಡು ತಿಂತೀವಿ ಅಂತ. ಒಬ್ಬಟ್ಟು ನೋಡಿ ಇಲ್ಲೇ ಮಾಡ್ತಿದ್ದಾರೆ. ಏನು ಗೊತ್ತಕ್ಕ, ಇದು ಪೇಪರ್ ಇದು ತಗೊಂಬನ್ರಿ ಅಂದರೆ ತರಲಿಲ್ಲ ಇವರು. ಏನಮ್ಮ ಒಬ್ಬಟ್ಟು ಮಾಡೋ ಕೇಕ್ ಇದು ಎಣ್ಣೆ ಕವರ್ ಇಲ್ವಾ? ಅದೇ ಕವರ್ ತಗೊಂಬನ್ರಿ ಅಂದರೆ ತಂದಿಲ್ಲ. ಇನ್ನೇನು ಮಾಡೋದು, ಯಾವ್ದ್ರಲ್ಲೂ ಮಾಡ್ತಾ ಇದ್ದೀನಿ. ಓಕೆ ಇಲ್ಲಿ ತೋರಿಸು. ಈಗ ಒಬ್ಬಟ್ಟು ಒಂದು ಮಾಡಿಕೊಟ್ಟಿದ್ದಾರೆ, ಹೆಂಗಿದೆ ಅಂತ ಏನು ನೋಡ್ತೀನಿ. ಅಮ್ಮ ಒಬ್ಬಟ್ಟು ಥರನೇ ಇದೆ. ನಿಜವಾಗ್ಲೂ ಸಕ್ಕತ್ತಾಗಿದೆ. ಏನಜ್ಜಿ ಕೈ ಸುಟ್ಕೊಂಡ್ರ? ಬ್ಯೂಟಿಫುಲ್. ಎಷ್ಟು ಒಬ್ಬಟ್ಟಾಗುತ್ತೆ ಅಂತ ನೋಡಲ್ಲ. ಓಕೆ, ಇವಾಗ ಹಬ್ಬದ ಊಟ ಮಾಡ್ತಾ ಇದ್ದೀವಿ. ನಾನು ಒಬ್ಬಟ್ಟು ಅನ್ನ, ಇವನು ಚಿತ್ರಾನ್ನ, ವಡೆ, ಒಬ್ಬಟ್ಟು ಸೇಮ್ ರಮ್ಯ, ಮತ್ತೆ ವಡೆ ನಾನು. ಇವತ್ತು ಹಬ್ಬದ ಊಟ ತಿನ್ನು 1-2 kg ದಪ್ಪ ಆಗ್ಬಿಡೋದು. ಒಂದಿನ ತಿಂದೆ ನಾನು. ನಿಜೋಳು ಹಬ್ಬ ಬಂದಾಗ ಸ್ವಲ್ಪ ನಮಗೆಲ್ಲ ಕಷ್ಟ. ಫ್ಲಾಶ್ ಆಫ್ ಆಯ್ತು. ಏನು ಕೇಳೋ ಕಷ್ಟ? ಅನ್ನ ತಿನ್ಲೇಬೇಕು. ಏನು ಗೊತ್ತಾ, ಏನು ಮಾತಾಡೋಕ್ಕೆ ಆಗ್ತಿಲ್ಲ. ಅಷ್ಟು ಮಾತಾಡ್ತಿಲ್ಲ ಅಂದರೆ ಅಷ್ಟು ಟೇಸ್ಟಿ ಆಗಿದೆ ಊಟ ಅಂತ. ನನಗೆ ಹೆಂಗೆ ಅನಿಸ್ಬಿಟ್ಟಿದೆ ಅಂದರೆ ಎಲ್ಲ ಹಾಕೊಂಡು ತಿನ್ಬಿಡೋಣ ಅಂತ ಅನಿಸ್ಬಿಟ್ಟಿದೆ. ಏನಕ್ಕೆ ತುಂಬ ದಿನ ಆಯ್ತಲ್ಲ ತಿಂದು. ಸೊ ಚಿತ್ರಾನ್ನ ಅಂದರೆ ನನಗೆ ಮೊದಲೇ ಪ್ರಾಣ. ಒಂದೊಂದು ತುತ್ತೂ ಅನುಭವಿಸ್ಕೊಂಡು ಅನ್ನನೇ ಬಿಟ್ಬಿಟ್ಟಿದ್ದೆ, ಮತ್ತೆ ಸ್ಟಾರ್ಟ್ ಮಾಡಿದೆ ಇವತ್ತೊಂದೇ. ಓಕೆ, ಇವಾಗ ಎಲ್ಲ ಊಟ ಎಲ್ಲ ಮಾಡಿ ಆಮೇಲೆ ಸಿಗ್ತೀವಿ. ಸರಿ ಓನೋ ಸರಿ.